ನಾವು ಯೌವನದಲ್ಲಿ ತಗೊಂಡಿರುವ ಡಿಸಿಷನ್ ನಮ್ಮ ಮುಂದಿನ ಜೀವನವನ್ನು ಡಿಸೈಡ್ ಮಾಡುತ್ತೆ. ನಿಮ್ಮ ಒಂದು ಡಿಸಿಷನ್ ನಿಮ್ಮ ಜೀವನವನ್ನು ಸರಿಯಾದ ದಾರಿ ಮೇಲೆ ತಗೊಂಡು ಹೋಗಬಹುದು, ಇಲ್ಲ ಕೆಟ್ಟ ದಾರಿ ಮೇಲೆ ತಗೊಂಡು ಹೋಗಬಹುದು. ಈ ವಯಸ್ಸಿನಲ್ಲಿ ಪ್ರತಿಯೊಂದು ಹೆಜ್ಜೆ ಕೂಡ ಅಳೆದು ತೂಗಿ ಇಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಒಂದು ಸಲ ಸಮಯ ಕಳೆದು ಹೋದ್ರೆ ಆಗ ನಮ್ಮ ಬಳಿ ಉಳಿಯೋದು ಒಂದೇ, ಅದುವೇ ಪಶ್ಚಾತ್ತಾಪ. ಯಾಕಂದ್ರೆ ಸ್ವತಃ ಗೌತಮ್ ಬುದ್ಧರು ಹೇಳ್ತಾರೆ, ದ ಟ್ರಬಲ್ ಈಸ್ ಯು ಥಿಂಕ್ ಯು ಹ್ಯಾವ್ ಟೈಮ್. ನಾವು ಮಾಡುವ ಎಲ್ಲಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ನಮ್ಮ ಹತ್ರ ಟೈಮ್ ಇದೆ ಅಂತ ತಿಳಿದುಕೊಳ್ಳುವುದೇ ದೊಡ್ಡ ತಪ್ಪು. ಅದಕ್ಕೆ ಈ ವಿಡಿಯೋ ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೊಳ್ಳಿ. ಯಾವ ಗಾಢ ನಿದ್ರೆಯಲ್ಲಿ ನೀವು ಮಲಗಿದ್ದೀರಾ ಅಲ್ಲಿಂದ ಎಬ್ಬಿಸಲು ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ. ನಾ ಹೇಳುವ ಮಾತುಗಳು ಸ್ವಲ್ಪ ಕಹಿಯಾಗಿ ಪರಿಣಮಿಸಬಹುದು, ಆದರೆ ಈ ಮಾತುಗಳು ನಿಮಗೆ 99% ಅವರೇಜ್ ಮತ್ತೆ ನಾರ್ಮಲ್ ಜನರಿಗಿಂತ ನಿಮ್ಮನ್ನ ಬೇರೆ ಮಾಡುತ್ತೆ. ಯಾಕಂದ್ರೆ ಮೊದಲು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ, 18ರಿಂದ 30ರ ಮಧ್ಯೆ ಇರುವ ಈ ವಯಸ್ಸು ನಿಮ್ಮ ಗೋಲ್ಡನ್ ಇಯರ್ಸ್ ಆಗಿದೆ. ಯಾಕಂದ್ರೆ ಇನ್ನು ನಿಮ್ಮ ಕೂದಲು ಕಪ್ಪಾಗಿವೆ, ಮುಖ ಮತ್ತೆ ಯೋಚನೆ ಸುಂದರವಾಗಿದೆ, ಕಣ್ಣಲ್ಲಿ ದೊಡ್ಡ ಕನಸುಗಳಿವೆ, ಶರೀರದಲ್ಲಿ ಇನ್ನೂ ಶಕ್ತಿ ಇದೆ. ಈ ತರ ಶಕ್ತಿ ಇದೆ ಅಂದ್ರೆ ಮುಂದೆ ಯಾವತ್ತೂ ಕೂಡ ದೇಹದಲ್ಲಿ ಇಂತಹ ಶಕ್ತಿ ಇರೋದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲಾ ಶಕ್ತಿಯು ನಿಮ್ಮೊಳಗೆ ಇದೆ, ನೀವು ಏನ್ ಬೇಕಾದರೂ ಮಾಡಬಹುದು ಅಂತಾರೆ. ಆದರೆ ನೀವು ನಿಮ್ಮ ಕಂಫರ್ಟ್ ಝೋನ್ ನಲ್ಲೇ ಮುಳುಗಿದ್ರೆ ನಿಮ್ಮ ಟೈಮ್, ಎನರ್ಜಿ, ಲರ್ನಿಂಗ್ ಪವರ್ ಮತ್ತೆ ನಿಮ್ಮ ಪೊಟೆನ್ಶಿಯಲ್ ಪವರ್ ಅನ್ನ ಹೀಗೆ ವೇಸ್ಟ್ ಮಾಡ್ತಾ ಇದ್ರೆ, ಫೋನ್ ನಲ್ಲಿ ಅಥವಾ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ ಕಲಿತು ಹಾಳಾಗ್ತಾ ಇದ್ರೆ, ನೀವು ನಿಮ್ಮ ಜೊತೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಮಾಡ್ತಾ ಇರುವ ಮೋಸ ಅಂತಾನೆ ತಿಳ್ಕೊಳ್ಳಿ. ನೋಡಿ, ನಾ ನಿಮ್ಮ ತಪ್ಪುಗಳನ್ನ ಅಥವಾ ಕೊರತೆಗಳನ್ನ ನಿಮ್ಗೆ ಹೇಳ್ತಾ ಇಲ್ಲ, ಆದ್ರೆ ನಾ ಹೇಳುವ ಅರ್ಥ ಇಷ್ಟೇ, ಈ ಯೌವನದಲ್ಲಿ ನಿಮ್ಮಿಂದ ಕೆಲವೊಂದು ತಪ್ಪುಗಳು ಆಗದೇ ಇರಲಿ ಮತ್ತೆ ಆಗಿರುವ ತಪ್ಪುಗಳನ್ನ ತಿದ್ಕೊಳ್ಳಿ ಅಂತ ಇರೋದು. ಅದಕ್ಕಾಗಿ ನಾ ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಇವುಗಳನ್ನ ಫಾಲೋ ಮಾಡಿ ನೀವು ಕೂಡ ಬದಲಾಗಬಹುದು. ಪಾಯಿಂಟ್ ನಂಬರ್ 1, ಯುಟಿಲೈಸ್ ಯುವರ್ ಟೈಮ್. ಜಾರ್ಜ್ ಬರ್ನಾರ್ಡ್ ಶಾ ಸಾಯುವುದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ನಾ ಆ ವ್ಯಕ್ತಿ ಆಗಬಹುದಿತ್ತು, ನಾ ಆಗ್ಬೇಕು ಅಂತ ಅಂದುಕೊಂಡಿತ್ತು, ಆದ್ರೆ ಆಗಲಿಲ್ಲ. ಈ ಒಂದೇ ಮಾತಿನಿಂದ ಅರ್ಥ ಆಗುತ್ತೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದು. ಯಾಕಂದ್ರೆ ಒಂದು ಸಲ ನಿಮ್ಮ ಕೈನಿಂದ ಈ ಸಮಯ ಕಳೆದು ಹೋದ್ರೆ ಮರಳಿ ಯಾವತ್ತೂ ಬರೋದಿಲ್ಲ. ನೋಡಿ, ಈ ಯೌವನದಲ್ಲಿ ನಮ್ಮ ಬಳಿ ತುಂಬಾ ಟೈಮ್ ಮತ್ತೆ ಎನರ್ಜಿ ಇರುತ್ತೆ, ಆದ್ರೆ ಮ್ಯಾಕ್ಸಿಮಮ್ ಜನ ಮಜಾ ಮಾಡಲು ಅಥವಾ ಈ ಟೈಮ್ ನಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜೊತೆ ಕಾಲ ಕಳೀತಾರೆ. ಯಾಕಂದ್ರೆ ಅವರಿಗೆ ಅನಿಸುತ್ತೆ ನನ್ನ ಹತ್ರ ಇನ್ನೂ ಟೈಮ್ ಇದೆ ಅಂತ. ಈ ಒಂದೇ ಒಂದು ತಪ್ಪು ತುಂಬಾ ದೊಡ್ಡ ಪಾಠ ಕಲಿಸುತ್ತೆ. ನೋಡಿ, ಲೈಫ್ ಇಸ್ ವೆರಿ ಅನ್ಸರ್ಟನ್. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್. ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡೋದಿದೆ ಇವತ್ತೇ ಮಾಡಿ. ನಾ ನಿಮ್ಗೆ ಎಂಜಾಯ್ ಮಾಡಿ ಅಂತಿಲ್ಲ, ನಾ ಹೇಳ್ತಾ ಇರೋದು ಜೀವನದಲ್ಲಿ ಒಂದು ಗುರಿ ನಿರ್ಧಾರ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ಮಾಡಿ ಅಂತ ಇರೋದು. ನಂಬರ್ 2, ಮಿನಿಮೈಸ್ ಸ್ಟ್ರೆಸ್. ನಿಮ್ಮೆಲ್ಲರಿಗೂ ಗೊತ್ತು ಸ್ಟ್ರೆಸ್ ಎಷ್ಟು ಅಪಾಯಕಾರಿ ಅಂತ. ಹಾಗೆ ಯೌವನದಲ್ಲಿ ತುಂಬಾ ಜನ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿನಲ್ಲಿ ಮುಳುಗಿರ್ತಾರೆ. ಯಾಕಂದ್ರೆ ಕರಿಯರ್ ಚಿಂತೆ, ಭವಿಷ್ಯದ ಚಿಂತೆಯಿಂದ ಮೈಂಡ್ ನಲ್ಲಿ ಕ್ಲಾರಿಟಿ ಇರೋದಿಲ್ಲ. ಒಂದು ಕಡೆ ಮನೆಯವರ ಟೆನ್ಷನ್, ಇನ್ನೊಂದು ಕಡೆ ಈ ಸಮಾಜದ ಟೆನ್ಷನ್ ನಮ್ಮನ್ನ ಕಾಡ್ತಾ ಇರುತ್ತೆ. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇರುತ್ತೆ. ಹೀಗಿರುವಾಗ ನೀವು ಇಂತಹ ಆಕ್ಟಿವಿಟಿಗಳನ್ನ ಮಾಡಬೇಕು. ಇದರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗಬೇಕು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಮತ್ತೆ ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಗಳು ಕೂಡ ಬರಬೇಕು. ಹಾಗಿದ್ರೆ ಸ್ಟ್ರೆಸ್ ಕಡಿಮೆ ಮಾಡಲು ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ ಮತ್ತೆ ಸ್ಪಿರಿಚುವಾಲಿಟಿ. ಈ ಸ್ಪಿರಿಚುವಾಲಿಟಿ ನಿಮ್ಮ ಮೈಂಡ್ ಅನ್ನ ಶಾಂತವಾಗಿಡುತ್ತೆ, ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ಇದನ್ನೇ ತುಂಬಾ ಜನ ಯುವಕರು ಇಗ್ನೋರ್ ಮಾಡ್ತಾರೆ. ನೀವು ಕೂಡ ಪ್ರತಿ ಕ್ಷಣ ಫೋಕಸ್ಡ್ ಆಗಿರಬೇಕು ಅಂತ ಆಸೆ ಪಡ್ತಾ ಇದ್ರೆ ನೀವು ಆಧ್ಯಾತ್ಮವನ್ನು ಸ್ವೀಕಾರ ಮಾಡಲೇಬೇಕು. ಪಾಯಿಂಟ್ ನಂಬರ್ 3, ಫೇಲ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಜೀವನದಲ್ಲಿ ಗೆಲ್ಬೇಕು ಅಂದ್ರು ಕೆಲವೊಂದ್ಸಲ ಸೋಲ್ಬೇಕಾಗತ್ತೆ. ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ಸಾಧಕನಿಲ್ಲ ಜೀವನದಲ್ಲಿ ಸೋತೆ ಇಲ್ಲ ಅನ್ನೋನು. ಅಲಿಬಾಬಾ ಫೌಂಡರ್ ಜಾಕ್ ಮಾ ಕೂಡ ಪ್ರಾಥಮಿಕ ಶಾಲೆಯಲ್ಲಿ 3 ಸಲ ಫೇಲ್ ಆಗಿದ್ರು, ಪ್ರೌಢಶಾಲೆಯಲ್ಲಿ 2 ಸಲ ಫೇಲ್ ಆಗಿದ್ರು, ಮತ್ತೆ 30ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಇಂಟರ್ವ್ಯೂ ಕೊಟ್ರು, ಅದರಲ್ಲೂ ಫೇಲ್ ಆದ್ರು. ನೋಡಿ, 18ರಿಂದ 30ನೇ ವಯಸ್ಸಿನಲ್ಲಿ ನಮ್ಮ ಹತ್ರ ತುಂಬಾ ಅವಕಾಶಗಳು ಇರುತ್ತೆ, ಆದ್ರೆ ಎಲ್ಲಿನ ಸೋಲ್ತೀನಿ ಅಂತ ತಿಳ್ಕೊಂಡು ನಾವು ಟ್ರೈ ಕೂಡ ಮಾಡೋದಿಲ್ಲ. ಇದೇ ನಾವು ಮಾಡುವ ಎಲ್ಲಕ್ಕಿಂತ ದೊಡ್ಡ ತಪ್ಪು. ಒಂದ್ ವೇಳೆ ನಿಮಗೆ ಸಕ್ಸಸ್ಫುಲ್ ಆಗೋದಿದ್ರೆ, ಬೇರೆಯವರಿಗಿಂತ ಮುಂದೆ ಹೋಗೋದಿದ್ರೆ ನೀವು ರಿಸ್ಕ್ ಅಂತೂ ತಗೊಳ್ಳೇಬೇಕಾಗತ್ತೆ, ಪ್ರಯತ್ನ ಅಂತೂ ಮಾಡಲೇಬೇಕಾಗತ್ತೆ. ಎಷ್ಟು ಬೇಗ ನೀವು ಫೇಲ್ ಆಗ್ತೀರಾ ಅಷ್ಟೇ ಬೇಗ ನೀವು ಸಕ್ಸಸ್ಫುಲ್ ಕೂಡ ಆಗ್ತೀರಾ. ನೋಡಿ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲ್ಬಾರ್ದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲ ಇರುತ್ತೆ. ಪಾಯಿಂಟ್ ನಂಬರ್ 4, ಡ್ರೀಮ್ ಬಿಗ್. ಲೆಸ್ ಬ್ರೌನ್ ಒಂದ್ಸಲ ಹೇಳಿದ್ರು, 90%ಗಿಂತ ಜಾಸ್ತಿ ಜನ ಈ ಕಾರಣಕ್ಕಾಗಿಯೇ ಫೇಲ್ ಆಗೋದಿಲ್ಲ. ಅವರು ದೊಡ್ಡ ಕನಸು ಕಂಡು ಅದನ್ನ ಅಚೀವ್ ಮಾಡಲಿಲ್ಲ, ಅವರು ಇದಕ್ಕಾಗಿಯೇ ಫೇಲ್ ಆಗ್ತಾರೆ. ಅವರು ಚಿಕ್ಕ ಕನಸು ಕಂಡು ಅದನ್ನ
ಗುರಿಯನ್ನ ಅಚೀವ್ ಮಾಡಿದ್ರು. ನನಗೆ ಗೊತ್ತು ತುಂಬಾ ಜನರಿಗೆ ಈ ಮಾತು ಅರ್ಥ ಆಗಲಿಲ್ಲ ಅಂತ. ನೋಡಿ, 18ರಿಂದ 30ನೇ ವಯಸ್ಸಿನ ಯುವಕರು ಮೊದಲಿಗೆ ಚಿಕ್ಕ ಗುರಿ ನಿರ್ಧಾರ ಮಾಡ್ತಾರೆ. ಅಂದ್ರೆ 20ರಿಂದ 30,000 ಸ್ಯಾಲರಿ ಸಿಗುವ ಜಾಬ್ ಸಿಕ್ಕರೆ ಸಾಕು ಅಂತಾರೆ. ಈ ತರ ಮಾಡಿ ಅವರು ತಮ್ಮ ಗುರಿಯನ್ನಂತೂ ಗೆಲ್ತಾರೆ, ಆದರೆ ಅವರು ತಮ್ಮ ಹೈಯೆಸ್ಟ್ ಪೊಟೆನ್ಶಿಯಲ್ ಅನ್ನ ತಲುಪೋದಿಲ್ಲ. ಅಲ್ಲೇ ಒದ್ದಾಡ್ತಾರೆ, ಮತ್ತೆ ಅದೇ ಮಿಡಲ್ ಕ್ಲಾಸ್ ಲೈಫ್ ಅನ್ನ ಬದುಕ್ತಾ ಇರ್ತಾರೆ. ಈಗ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಮೊದಲಿಗೆ ಸರಿಯಾಗಿ ಗೈಡ್ ಮಾಡಿದ್ರೆ, ಸರಿಯಾದ ಮಾರ್ಗ ತೋರಿಸಿದ್ರೆ ನೀವು ಏನ್ ಮಾಡೋದಿಲ್ಲ ಹೇಳಿ? ನೀವು ಎಲ್ಲವನ್ನೂ ಮಾಡಬಹುದು ಅಲ್ವಾ? ಅದಕ್ಕೆ ನಾ ಹೇಳ್ತೀನಿ, ಒಂದ್ ವೇಳೆ ನಿಮಗೆ ಗುರಿ ನಿರ್ಧಾರ ಮಾಡೋದೇ ಇದ್ರೆ ದೊಡ್ಡ ಗುರಿ ನಿರ್ಧಾರ ಮಾಡಿ ಅಲ್ವಾ. ಪಾಯಿಂಟ್ ನಂಬರ್ 5, ಫಾಲೋ ಯುವರ್ ಓನ್ ಪಾತ್, ನಾಟ್ ಅದರ್ಸ್. ಅಂದ್ರೆ ನೀವು ನಿರ್ಧಾರ ಮಾಡಿರುವ ದಾರಿ ಮೇಲೆ ನಡೆಯೋದು ಪ್ರಾರಂಭ ಮಾಡಿ, ಬೇರೆಯವರ ದಾರಿ ಮೇಲಲ್ಲ. ನೋಡಿ, 18ರಿಂದ 30ನೇ ವಯಸ್ಸಿನಲ್ಲೇ ನಾವು ನಮ್ಮ ಕರಿಯರ್ ಸೆಟ್ ಮಾಡ್ತೀವಿ, ದೊಡ್ಡ ದೊಡ್ಡ ಡಿಸಿಷನ್ ಗಳನ್ನ ತಗೋತೀವಿ, ದೊಡ್ಡ ದೊಡ್ಡ ಗೋಲ್ ಸೆಟ್ ಮಾಡ್ತೀವಿ. ಈ ಪ್ರಯಾಣದಲ್ಲಿ ನಿಮಗೆ ಸಾವಿರಾರು ಜನ ಸಿಗ್ತಾರೆ, ಸಾವಿರಾರು ಸಲಹೆಗಳನ್ನು ಕೊಡ್ತಾರೆ, ಅದನ್ನ ಮಾಡು ಇದನ್ನ ಮಾಡು ಅಂತಾರೆ. ಆದ್ರೆ ನೆನಪಿರ್ಲಿ, ಎ ಶಿಪ್ ನೆವರ್ ಲೀಡ್ಸ್, ಎ ಲಾಯನ್ ನೆವರ್ ಫಾಲೋ. ಒಂದು ಮೇಕೆ ಯಾವತ್ತೂ ಲೀಡರ್ ಆಗೋದಿಲ್ಲ, ಅದಕ್ಕೆ ಅದರ ಪೂರ್ತಿ ಜೀವನದ ಕಂಟ್ರೋಲ್ ಬೇರೆಯವರ ಕೈನಲ್ಲಿರುತ್ತೆ. ಅದೇ ತರ ಒಂದು ಸಿಂಹ ಯಾರನ್ನು ಫಾಲೋ ಮಾಡೋದಿಲ್ಲ, ಅದಕ್ಕೆ ಅದರ ಜೀವನದ ಕಂಟ್ರೋಲ್ ಯಾರ ಕೈನಲ್ಲೂ ಇರೋದಿಲ್ಲ. ಏನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅನ್ನೋದು ಅದು ಯಾರಿಗೂ ಕೇಳೋದಿಲ್ಲ, ಮತ್ತೆ ಯಾರ ಹಿಂದೆನೂ ಹೋಗೋದಿಲ್ಲ. ಆದ್ರೆ ನಾವು ಜನರ ಒಪಿನಿಯನ್ಗಳ ಮೇಲೆನೆ ಬದುಕ್ತಾ ಇದೀವಿ. ಏನ್ ಮಾಡಬೇಕು ಅನ್ನೋದು ಬೇರೆಯವರಿಗೆ ಕೇಳ್ತೀವಿ, ಇದನ್ನ ಮಾಡ್ಲಾ ಅಥವಾ ಬೇಡ ಅನ್ನೋದು ಕೂಡ ಬೇರೆಯವರಿಗೆ ಕೇಳ್ತೀವಿ. ಮತ್ತೆ ಯಾವುದೋ ಒಂದು ಕೆಲಸ ಮಾಡುವಾಗ ಯಾರಾದ್ರೂ ಏನಾದ್ರೂ ಅಂದ್ರೆ ಆಗ ಕೂಡ ಬೇರೆಯವರ ಮಾತನ್ನೇ ಕೇಳ್ತೀವಿ. ಇದೇ ತರ ನಡೀತಾ ಇದ್ರೆ ನಿಮ್ಮ ಜೀವನದ ಕಂಟ್ರೋಲ್ ಕೂಡ ಬೇರೆಯವರ ಕೈನಲ್ಲಿ ಹೋಗುತ್ತೆ, ಆ ಮೇಕೆ ತರ. ಫಾರ್ ಎಕ್ಸಾಂಪಲ್, 2 ಜನ ಟಿವಿ ನೋಡ್ತಾ ಇದ್ದಾರೆ ಅನ್ಕೊಳ್ಳಿ. ನಿಮ್ಮ ಆಸೆ ಇದೆ ಕ್ರಿಕೆಟ್ ನೋಡೋದು, ಇನ್ನೊಬ್ಬರ ಆಸೆ ಇದೆ ಮೂವಿ ನೋಡೋದು. ಆಗ ಏನ್ ನೋಡ್ಬೇಕು ಅನ್ನೋದು ಅವರೇ ಡಿಸೈಡ್ ಮಾಡ್ತಾರೆ. ಯಾರ ಕೈನಲ್ಲಿ ರಿಮೋಟ್ ಇದೆ, ಒಂದ್ ವೇಳೆ ರಿಮೋಟ್ ಬೇರೆಯವರ ಕೈನಲ್ಲಿದ್ರೆ ನೀವು ಕೂಡ ಅದೇ ನೋಡ್ಬೇಕಾಗತ್ತೆ, ಅವರು ನೋಡೋದು. ಎಕ್ಸಾಕ್ಟ್ಲಿ ಇದೇ ಮಾತು ನಮ್ಮ ಜೀವನದಲ್ಲೂ ಅನ್ವಯ ಆಗುತ್ತೆ. ಆಯ್ಕೆ ನಮ್ಮ ಕೈನಲ್ಲಿ ಇರುತ್ತೆ. ನಾವು ನಮ್ಮ ಜೀವನದ ಕಂಟ್ರೋಲ್ ನಮ್ಮ ಕೈನಲ್ಲಿ ಇಟ್ಕೋಬೇಕಾ ಅಥವಾ ಬೇರೆಯವರ ಕೈನಲ್ಲಿ ಕೊಡ್ಬೇಕಾ? ನಾನ್ ನಿಮ್ಗೆ ಸಲಹೆ ತಗೊಳ್ಬೇಡಿ ಅಂತಿಲ್ಲ, ತಗೊಳ್ಳಿ. ಯಾರು ಸಲಹೆ ಕೊಡಕ್ಕೆ ಯೋಗ್ಯರೋ ಅರ್ಹರೋ ಅಂತವರಿಂದ ಸಲಹೆ ತಗೊಳ್ಳಿ. ಆದರೆ ನೀವು ಪ್ರತಿಯೊಬ್ಬರಿಗೂ ಕೇಳುವ ಮತ್ತೆ ಪ್ರತಿಯೊಬ್ಬರಿಂದ ಸಲಹೆ ಪಡೆಯುವ ಅವಶ್ಯಕತೆ ಇಲ್ಲ. ಕೇಳಿ ಎಲ್ಲರದು, ಮಾಡಿ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದು. ಪಾಯಿಂಟ್ ನಂಬರ್ 6, ಲರ್ನ್ ಸ್ಕಿಲ್ಸ್. ನಿಮ್ಮಲ್ಲಿ ಸ್ವಲ್ಪನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇದ್ರೆ, ನಿಮ್ಮ ವಯಸ್ಸು 18 ವರ್ಷ ಆದ ನಂತರ ನೀವು ನಿಮ್ಮ ತಂದೆ ತಾಯಿಯ ಬಳಿ ಹಣ ಕೇಳಬಾರ್ದು. ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಏನು? ಇದನ್ನ ನಿಮ್ಮನ್ನ ನೀವೇ ಕೇಳಬೇಕು. ನನ್ನ ವಯಸ್ಸು 18 ವರ್ಷ ಆಗಿದೆ, ನನಗೆ ಈಗ ಯಾರಿಂದಲೂ ಏನು ಬೇಕಾಗಿಲ್ಲ. ಅದು ನಮ್ಮ ತಂದೆ ತಾಯಿಯಿಂದ ಆಗಿರಬಹುದು ಅಥವಾ ಬೇರೆ ಯಾರಿಂದಲೂ ಏನು ಬೇಕಾಗಿಲ್ಲ. ಈ ತರ ಮೈಂಡ್ ಸೆಟ್ ನಿರ್ಮಾಣ ಮಾಡ್ಕೊಳ್ಬೇಕು. ಮತ್ತೆ ನಿಮ್ಮ ಕನಸುಗಳನ್ನ ಪೂರ್ಣಗೊಳಿಸಲು ಯಾವುದಾದ್ರೂ ಒಂದು ಸ್ಕಿಲ್ಸ್ ಕಲಿಬೇಕು. ನೋಡಿ, AI ಬಂದ್ಮೇಲೆ ಜಗತ್ತು ಇನ್ನೂ ಸ್ಪೀಡ್ ಆಗಿ ಬದಲಾವಣೆ ಆಗ್ತಾ ಇದೆ. ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಾವು ಬದಲಾಗಿಲ್ಲ ಅಂದ್ರೆ ನಷ್ಟ ನಮ್ದೆ. AI ನ ಯೂಸ್ ಮಾಡಿ ಕೆಲವೊಂದು ಕೋರ್ಸ್ ಗಳನ್ನ ನೀವು ಫ್ರೀ ಆಗಿ ಕಲಿಬಹುದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ಕಲಿಬೇಕು. ನಾ ಇದನ್ನೇ ಕಲೀರಿ ಅಂತ ಹೇಳ್ತಾ ಇಲ್ಲ. ಅದಕ್ಕಾಗಿ ನೀವು ದಿನದಲ್ಲಿ ಕೇವಲ 2 ಗಂಟೆ ಸ್ಕಿಲ್ಸ್ ಕಲಿಯಲು ಟೈಮ್ ಕೊಡಬೇಕು. ಅಂದ್ರೆ ತಿಂಗಳಿಗೆ 60 ಗಂಟೆ ಸಮಯ ಅಂತೂ ಕೊಡಲೇಬೇಕು. ಮೊದಲು ನೀವು ಕಲಿಕೆ ಮೇಲೆ ಗಮನ ಕೊಡಿ, ನಂತರ ಅದರಿಂದ ಒಂದು ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ. ಆಗ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಇರೋರ್ಗಿಂತ ಮುಂದೆ ಹೋಗ್ತೀರಾ ಕನ್ಫರ್ಮ್. ಪಾಯಿಂಟ್ ನಂಬರ್ 7, ಫ್ರೆಂಡ್ಸ್ ನೆಟ್ವರ್ಕ್. ನಾವು ಹುಟ್ಟಿದಾಗಿನಿಂದ ನಮ್ಮಲ್ಲಿ ಕೆಲವೊಂದಷ್ಟು ಇಂತಹ ಗುಣಗಳು ಇರುತ್ತೆ, ಅವು ನಮ್ಮ ತಂದೆ ತಾಯಿಯಿಂದ ನಮಗೆ ಸಿಕ್ಕಿರುತ್ತೆ. ಇದಾದ ಮೇಲೆ ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ಡಿಫೈನ್ ಮಾಡುತ್ತೆ ನಮ್ಮ ಪರ್ಸನಾಲಿಟಿ. ಕೆಲವೊಂದಷ್ಟು ಜನ ಅಂತವರಿಗೆ ತಮ್ಮ ಗೆಳೆಯನಾಗಿ ಮಾಡ್ಕೋತಾರೆ, ಅವರ ಹಾಗೆ ಇರುವಂತವರಿಗೆ. ಫಾರ್ ಎಕ್ಸಾಂಪಲ್, ನೀವು ಸ್ಮೋಕ್ ಮಾಡ್ತೀರಾ, ಗೇಮ್ಸ್ ಆಡ್ತೀರಾ, ವೆಬ್ ಸಿರೀಸ್ ನೋಡ್ತೀರಾ ಅಂದ್ರೆ ನಿಮ್ಮ ಜೊತೆ ಇರೋರು ಇದನ್ನೆಲ್ಲ ಮಾಡ್ತಾರೆ ಅಂದ್ರೆ ಅಂತವರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ. ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಇಬ್ರು ಸೇರಿ ಹಾಳಾಗ್ತೀರಾ. ನೀವು ಒಬ್ಬ ಸ್ಟ್ರಾಂಗ್ ಮೆನ್ ಆಗೋದು ಬಿಟ್ಟು ಒಂದು ವೀಕ್ ಮೆನ್ ಗ್ರೂಪ್ ಕ್ರಿಯೇಟ್ ಮಾಡ್ತೀರಾ. ಆಗ ಒಬ್ಬರ ದುಶ್ಚಟದ ಪ್ರಭಾವ ಇನ್ನೊಬ್ಬರ ಮೇಲೆ ಬೀಳುತ್ತೆ, ಮತ್ತೆ ಎಲ್ಲರ ಜೀವನ ಕೂಡ ಹಾಳಾಗುತ್ತೆ. ನೆನ್ಪಿರ್ಲಿ, ಯು ಆರ್ ದ ಅವರೇಜ್ ಆಫ್ 5 ಪೀಪಲ್ ಯು ಸ್ಪೆಂಡ್ ಯುವರ್ ಮೋಸ್ಟ್ ಆಫ್ ದ ಟೈಮ್ ವಿತ್. ಅಂದ್ರೆ ನೀವು ಜಾಸ್ತಿ ಟೈಮ್ ಈ ವೀಕ್ ಮೆನ್ ಗಳ ಜೊತೆ ಕಳೀತೀರಾ ಅಂದ್ರೆ ಆಗ ನೀವು ಕೂಡ ಒಬ್ಬ ವೀಕ್ ಮೆನ್ ಆಗ್ತೀರಾ. ಇಂತಹ ವೀಕ್ ಮತ್ತೆ ಫೇಕ್ ಫ್ರೆಂಡ್ಸ್ ಗಳ ಜೊತೆ ಇರೋದು ಬಿಟ್ಟು ಏಕಾಂಗಿಯಾಗಿದ್ದು ಸ್ಟ್ರಾಂಗ್ ಆಗಿ, ಇಲ್ಲ ನಿಮ್ಗಿಂತ ನಾಲೆಜಬಲ್, ಟ್ಯಾಲೆಂಟೆಡ್ ಮತ್ತೆ ಹಾರ್ಡ್ ವರ್ಕಿಂಗ್ ಜನರನ್ನ ನಿಮ್ಮ ಫ್ರೆಂಡ್ಸ್ ಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ನೀವು ಬದಲಾಗಬೇಕು ಅಂದ್ರೆ ನೀವು ಕೆಲವೊಂದನ್ನ ಬದಲಾವಣೆ ಮಾಡಲೇಬೇಕಾಗತ್ತೆ.